ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತೆಲ್ಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಶಾಂತಿ ತಿಂಡಿ ಆಯಿತು ಬನ್ನಿರಿ ತಿಂಡಿ ತಿನ್ನೋಣ ಅಂತ ಹೇಳಿ ಎಲ್ರನ್ನೂ ಕರಿತಾ ಇರ್ತಾಳೆ. ಅದೇ ಟೈಮ್ಗೆ ಶ್ರುತಿ ಇದ್ದವಳು ಎಲ್ಲಿ ಮೀನಾ ಮತ್ತು ಸೂರ್ಯ ಕಾಣ್ತಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು ಏನು ಮಾಡೋದು, ಅವರೆಲ್ಲ ಹೋಟ್ಲಿಗೆ ಹೋಗಿದ್ದಾರೆ ತಿಂಡಿ ತಿನ್ನೋಕ್ಕೆ, ಹೆಂಡ್ತಿನ ಕರ್ಕೊಂಡೋಗಿ ಗಪ್ಸಕ್ಕೆ ತಿನ್ನೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಶಾಂತಿ ಆಳಿಸ್ಕೊಂಡು ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿ ಕೂಡ ಬಂದಿರ್ತಾಳೆ. ಆಗ ಶಾಂತಿ ಇದ್ದವಳು ಬಾ ಅಮ್ಮ ನಾನೇ ತಿಂಡಿ ಮಾಡಿದ್ದೀನಿ, ನಿನಗೆ ನಾನೇ ನನ್ನ ಕೈಯಾರೆ ಬಡಿಸ್ತೀನಿ ಬಾ ಅಂತ ಹೇಳಿ ಕರಿತಾ ಇರ್ತಾರೆ. ಅದೇ ಟೈಮಿಗೆ ಕೂಡ ಮೀನನ್ನು ಕೂಡ ಹಾಸ್ಪಿಟ್ಲಿಂದ ಆಚೆಯಿಂದ ಬರ್ತಾ ಇರ್ತಾಳೆ. ಅದು ನೋಡಿ ರೋಹಿಣಿಗೆ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ, ಮೀನಾಗೆ ಏನಾದರೂ ನಮ್ಮ ಅಮ್ಮನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ, ಹೇಗೆ ಕೇಳಲಿ ನಾನು ಅಂತ ಹೇಳಿ ರೋಹಿಣಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅದಕ್ಕೆ ಶಾಂತಿ ಊರ ಮೆರವಣಿಗೆ ಎಲ್ಲ ಆಯ್ತಾನಮ್ಮ, ಏನು ತಿನ್ಕೊಂಬಂದೆ, ಎಗ್ ರೈಸಾ ಫ್ರೈಡ್ ರೈಸಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಮೀನಾಗೆ. ಅದಕ್ಕೆ ಅವ್ರ ಮಾವ ಇದ್ದಿದ್ದು ಶಾಂತಿಗೆ ಹೇಳ್ತಾ ಇರ್ತಾರೆ, ನಿನ್ನ ಬಾಯಿ ಏನು ಹಾಕಿ ತೊಳಿಲಿ ಹೇಳು, ಪೆನಾಯಿಲ್ ಹಾಕ್ಲಿ ಏನು ಹಾಕ್ಲಿ ಹೇಳು, ನಿನ್ನ ಬಾಯಿ ಸುಮ್ಮನೆ ಇರೋದಿಲ್ವಾ. ಅದಕ್ಕೇ ಅವ್ರ ಮಾವ ಇದ್ದರು ಮೀನಾಗೆ ಕೇಳ್ತಾರೆ, ಏನು ಹೇಳಿದ್ರಮ್ಮ ಡಾಕ್ಟ್ರು ಅಂತ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮಾವ, ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಮೀನಾ ಹೇಳಿ ಸುಮ್ಮನೆ ಆಗ್ತಾಳೆ. ಅದೇ ಟೈಮ್ಗೆ ಅವಳು ಆಚೆಯಿಂದ ನೋಡ್ತಾ ಇರ್ತಾಳೆ, ಇನ್ನೂ ಬಂದಿಲ್ವಲ್ಲ ಕ್ರಿಶ್ ಅಜ್ಜಿ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಕ್ರಿಶ್ ಅಜ್ಜಿನೂ ಕೂಡ ಬರ್ತಾರೆ. ಅದನ್ನು ನೋಡಿ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ. ಅಮ್ಮಂಗೇನು, ಅಮ್ಮ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಎಲ್ಲ ಹೇಳ್ತಿರ್ತಾರೆ. ಆಮೇಲಿಂದ ಎಲ್ಲರನ್ನೂ ಕೇಳ್ತಾರೆ, ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ. ಹೌದಮ್ಮ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ. ಆಗ ಮನೋಜ್ ಇದ್ದವನು, ನಾನು ರೋಹಿಣಿ ಕಳೆದೋದಾಗ ನಾನು ಇವ್ರ ಮನೆಗೆ ಹೋಗಿದ್ವಿ, ಇವ್ರು ಅವಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ಹೇಳಿ ಮನೋಜ್ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಶಾಂತಿ ಇದ್ದವಳು ಮೀನಾಗೆ, ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ರೋಡಲ್ಲಿ ಹೋಗೋರ್ನೆಲ್ಲ ಕರ್ಕೊಂಬರ್ತಾಳೆ ಮನೆಗೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಕೃಷ್ಣ ಕರ್ಕೊಂಡು ಮನೆ ಒಳಗೆ ಬರ್ತಾ ಇರ್ತಾನೆ. ಅದನ್ನು ನೋಡಿ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ. ಆವಾಗ ಸೂರ್ಯ ಅವ್ರ ಅಪ್ಪ ಕೇಳ್ತಾರೆ, ಓ ಮಗು ನಿನ್ನ ಹತ್ರ ಇದೆಯಾ, ಹೌದಾ ಅಂತ ಹೇಳಿ ಮಾತಾಡ್ಸೋಕ್ಕೆ ಅಂತ ಬಂದಾಗ, ಅವಾಗ ಏನಾಗಿದೆ ಮಗುಗೆ, ಬ್ಯಾಂಡೇಜ್ ಹಾಕಿದ್ದಾರೆ ಇಷ್ಟು ದೊಡ್ಡದು ಅಂತ ಹೇಳಿ ಅವ್ರ ಅಪ್ಪ ಕೇಳ್ತಾ ಇರ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ಏನಿಲ್ಲ ಅಪ್ಪ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದಾ ಏನಾಯಿತು ಅಂತ ಹೇಳಿ ಅಂತ ಕೇಳ್ತಾ ಇರ್ತಾರೆ ಅವ್ರ ಅಪ್ಪ. ಏನು ಮಾಡೋದಪ್ಪ, ಈ ರೋಡಲ್ಲಿ ಹೋಗೋರಿಗೆ ಕಣ್ಕಾಣಲ್ವಾ, ಎಷ್ಟು ಕೋಪ ಬರುತ್ತೆ ಗೊತ್ತಾ, ಅವ್ರ ಅಂಗಾಂಗಗಳನ್ನ ಕಿತ್ತು ಬಿಸಾಕ್ಬಿಡ್ಬೇಕು ಅಷ್ಟು ಕೋಪ ಬರುತ್ತೆ, ಅವ್ರು ಮಾಡೋ ತಪ್ಪಿಗೆ ಚಿಕ್ಕ ಮಕ್ಕಳು ಎಲ್ಲ ಅನುಭವಿಸ್ಬೇಕು ಅಂತ ಹೇಳಿ ಸೂರ್ಯ ಬೈತಾ ಇರ್ತಾನೆ. ಟೈಮ್ಗೆ ರವಿನೂ ಕೇಳ್ತಾನೆ, ತುಂಬ ಏಟಾಗಿದ್ದೇನೋ ಅಂತ ಹೇಳಿ. ಇಲ್ಲ ಕಣೋ ಸ್ವಲ್ಪ ಏಟಾಗಿದ್ದೆ, ಅದಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ, ಪರವಾಗಿಲ್ಲ ಸರಿ ಹಾಕ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಮೇಲಿಂದ ಮೀನಾ ಇದ್ದವಳು, ಇಲ್ಲ ಅಳಿದು ಬ್ಯಾಂಡೇಜ್ ತೆಗಿತಾರೆ ಮಾವ, ಅದಕ್ಕೆ 2 ದಿನ ನಮ್ಮನೆ ಇರಲಿ ಅಂತ ಹೇಳಿ ನಾನು ಕರ್ಕೊಂಡ್ಬಂದೆ ಅಂತ ಹೇಳ್ತಾ ಇರ್ತಾಳೆ ಮೀನಾ. ಅದಕ್ಕೇ ಶಾಂತಿ ಇದ್ದವಳು, ನೀವೇ ಬೀದಿಲಿ ಮಲ್ಕೊತೀರಾ, ಇನ್ನು ಇವ್ರು ಬೇರೆ ಕರ್ಕೊಬಂದಿದ್ದೀರಾ ನೀವು ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಅದಕ್ಕೆ ಅವ್ರ ಮಾವ ಹೇಳ್ತಿದ್ದಾರೆ, ಸುಮ್ಮನಿರೆ ಬಂದವ್ರ ಮುಂದೆ ಹೀಗೆಲ್ಲ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೇ ಕ್ರಿಶ್ ಅಜ್ಜಿ ಇದ್ದಿದ್ದು, ಏನಿಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿದೆ, ಸೂರ್ಯನೇ ಕರ್ಕೊಂಡು ಬಂದಿದ್ದು, ನಿಮಗೇನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಹೇಳಿ, ನಾನು ಆಚೆನೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಏನಿಲ್ಲಮ್ಮ, ನೀವು ಆಚೆ ಹೋಗೋದಕ್ಕೆ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದು, ಏನು ತೊಂದರೆ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು, ಇದು ನನ್ನ ಮನೆ ಕಣೋ ಅಂತ ಹೇಳ್ತಾ ಇರ್ತಾನೆ. ನಿನ್ನ ಮನೆ ಅಲ್ಲ, ಇದು ನಮ್ಮ ಅಪ್ಪನ ಮನೆಯೂ ಕೂಡ, ನಮ್ಮ ಅಪ್ಪನ ಹೆಸರಲ್ಲೂ ಕೂಡ ನಮ್ಮ ಮನೆ ಇದೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಅದಕ್ಕೇ ಅವರ ಮಾವ ಹೇಳ್ತಾರೆ, ತಾಯಿ ಇಲ್ಲದೆ ತಬ್ಲಿ ಕಣೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಇದನ್ನು, ಹೌದು ಅಪ್ಪ, ಈ ಮಗುಗೆ ತಾಯಿ ಇಲ್ಲ, ಅದು ತಾಯಿ ಇದ್ದಿದ್ದು ಎಷ್ಟು ಸಂಕಟ ಪಡೋರು ಅಲ್ವಾ, ಈ ಮಗು ಈ ಪರಿಸ್ಥಿತಿಲಿ ನೋಡಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ಶಾಂತಿ ಇದ್ದವಳು, ಅಲ್ಲ ರೀ, ಇವ್ರಿಗೆ ರೂಮ್ ಇಲ್ದಿರ ಓದಾಡ್ತಿದ್ದಾರೆ, ಇನ್ನು ಇವ್ರಿದ್ರೆ ಇವರೆಲ್ಲಿ ಮಲ್ಕೊತಾರೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇ ರೋಹಿಣಿ ಇದ್ದವಳು, ನಮ್ಮ ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು, ಏನೇ ಮಾರಮ್ಮ, ಅಲ್ಲ ಮೀನಮ್ಮ, ಒಂಚೂರು ಬುದ್ಧಿ ಇಲ್ವಾ, ನಿನಗೇನಿಗೆ ಗೊತ್ತಾಗಲ್ವಾ ಈ ಮನೆ ಕರ್ಕೊಬರೋದಕ್ಕೆ ಅಂತ ಎಲ್ಲ ಬೈತಾ ಇರಬೇಕಾದ್ರೆ. ಅದಕ್ಕೇ ಮೀನಾ ಇದ್ದವಳು, ಏನಿಲ್ಲ ಅತ್ತೆ, ಅವ್ನು ನನ್ನ ಜೀವ ಕಾಪಾಡಿದ್ದಾನೆ, ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನು ಕರ್ಕೊಂಡ್ಬಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ, ನಿನಗೆ ಅಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಕೃತಜ್ಞತೆ ಇದ್ದರೆ ನೀನೋಗಿ ನಿನ್ನ ತಾಯಿ ಮನೇಲಿ ಇಟ್ಕೋಬೇಕು, ಅವ್ರು ನಿಮ್ಮ ತಾಯಿ ಎಲ್ಲ ಸೇವೆ ಮಾಡ್ತಾರೆ, ಅಷ್ಟು ದೊಡ್ಡ ಬಂಗ್ಲೆ ಇಟ್ಕೊಂಡಿದ್ದಾರೆ ತಾನೆ, ಅವರೇ ಮಾಡ್ತಿದ್ರಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಲೋ ಯಾರನ್ನಾರು ಮನೆಗೆ ಕರ್ಕೊಬರ್ತೀರಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಅದಕ್ಕೆ ಸೂರ್ಯ ಅದಕ್ಕೇ ಅವ್ರ ಮಾವ ಇದ್ದವರು, ನಿನಗೇನು ಅರ್ಥ ಆಗಲ್ವಾ, ಯಾರ್ಯಾರೋ ಅಲ್ಲ, ಯಾರು ಬಂದ್ರೂ ಕೂಡ ನಮ್ಮ ಮನೆಗೆ ಬಂದ್ರೂ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ನೋಡಮ್ಮ ನೀನೇನು ಬೇಜಾರು ಮಾಡ್ಕೊಬೇಡ, ಅವಳು ಮಾತಾಡೋದೇ ಹೇಗೆ, ನೀವೇನು ಯೋಚನೆ ಮಾಡಬೇಡಿ, ನೀವು 2 ದಿನ ಇಲ್ಲೇ ಇದ್ಬಿಟ್ಟು ಹೋಗಿ ಅಂತ ಹೇಳಿ ಅವ್ರ ಮಾವ ಹೇಳ್ತಾರೆ. ಅದಕ್ಕೆ ಮನೋಜ್ ಇದ್ದನು, ಅಮ್ಮ ಇರಲಿ ಬಿಡಮ್ಮ, ಅವ್ರ ಮನೆಗೆ ಹೋದಾಗ ನಂಗೆ ಟೀ ಕಾಫಿ ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ, ನೀನು ಯಾಕಮ್ಮ ಹಿಂಗೆ ಆಡ್ತಿದ್ಯಾ, ಇರಲಿ ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ.
ಅದಕ್ಕೆ ಶಾಂತಿ ಇದ್ದಳು, ಎಲ್ರಿಗೂ ಎಲ್ಲರೂ ಇರಬೇಕು ಅಂತ ಅಂದರೆ ರೂಮ್ ಎಲ್ಲಿದೆಯೋ ಇರೋದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೇ ರೋಹಿಣಿ ಇದ್ದಳು, ಅತ್ತೆ ನಮ್ಮ ರೂಮಲ್ಲೇ ಇರಲಿ ಬಿಡಿ ಅಂತ ಹೇಳ್ತಿರ್ತಾರೆ. ಅವಾಗ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅದಕ್ಕೇ ಆಗಲ್ಲ ಅತ್ತೆ, ಅವರು ಮನೋಜಿಗೆಲ್ಲ ಹೆಲ್ಪ್ ಮಾಡಿದಾರಲ್ವ, ಹಾಗಾಗಿ ನಮ್ಮ ರೂಮಲ್ಲೇ ಇರಲಿ ಬಿಡಿ ಅಂತ ರೋಹಿಣಿ ಹೇಳ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಇದ್ದನು, ನಿನಗೆ ಎಷ್ಟು ಏಜು ಅಂತ ನನಗೆ ಗೊತ್ತಿಲ್ಲ, ಆದರೆ ಇಷ್ಟು ವರ್ಷದಲ್ಲಿ ನೀನು ಇದೊಂದೇ ಒಳ್ಳೆ ಮಾತು ಮಾತಾಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಒಂದು ನೀನು ಗಂಡು ಮುತ್ತೈದೆಗೆ ಬಾಳು ಕೊಟ್ಟಿರೋದು, ಇನ್ನೊಂದು ಈ ಮಗುಗೆ ರೂಮ್ ಕೊಡ್ತಾ ಇರೋದು ಒಳ್ಳೆಯದೇ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಇದ್ದನು, ಮೀನಾಗೆ ಹೋಗಿ ಅಡುಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೇ ಶಾಂತಿ ಇದ್ದಾಳೆ, ನಾನು ಮಾಡಿರೋದು ಅದನ್ನು ಸೈಡಿಗೆ ಇಟ್ಟು ನೀನು ಸಪ್ರೇಟಾಗಿ ಬೇಕಾದ್ರೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ. ನೋಡ್ತೀನಿ ನಮ್ಮ ರೋಹಿಣಿ ಗಂಡ ಹೆಂಡತಿ ಸೇರಿ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಅಲ್ಲ, ಈ ಮಗುಗೆ ಅಪ್ಪ ಅಮ್ಮ ಇಲ್ವಾ, ಅಥವಾ ಇದ್ರೂ ಬಿಟ್ಟೋಗಿದ್ದಾರಾ, ಅಥವಾ ಏನಿದು, ಈ ಅಮ್ಮ ನೋಡಿದ್ರೆ ಮಾತೇ ಆಡಲ್ಲ ಅಂತಾಳೆ. ಇದೇನಾದರೂ ಅನೈತಿಕ ಸಂಬಂಧದಿಂದ ಈ ಮಗು ಹುಡ್ತಾ, ಏನು ವಿಷಯ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿ, ಅತ್ತೆ ನೀವು ಹಿಂಗೆಲ್ಲ ಮಾತಾಡಬೇಡಿ, ಇದನ್ನು ಅವ್ರು ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರೆ, ನೀವು ಇದೆಲ್ಲ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ರೋಹಿಣಿ. ಅದಕ್ಕೆ ಅವ್ರ ಅತ್ತೆ ಇದ್ದವರು, ಇದನ್ನೆಲ್ಲ ಮಾತಾಡಿದ್ರೆ ಏನು ಅವ್ರು ಕೇಳಿಸ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ, ಏನಿಲ್ಲ ತಾನೇ. ಅದಕ್ಕೆ ರೋಹಿಣಿ, ನಾಳೆ ಏನು ಮಾಡೋಣ ಗೊತ್ತಾ, ಅವರಿಬ್ಬರನ್ನ ನೀನೇ ಮನೆ ಬಿಟ್ಟು ಆಚೆ ಕಳಿಸ್ಬಿಡು, ಹೇಗಾದರೂ ಮಾಡಿ ನೀನೇ ಪ್ಲ್ಯಾನ್ ಮಾಡಿಬಿಟ್ಟು ಮನೆ ಬಿಟ್ಟು ಆಚೆ ಕಳಿಸಿ. ಯಾಕಂದ್ರೆ ನಿಂದು ಗುಂಗ್ರಿ ಕೂದಲಲ್ವ, ನಿನ್ನ ತಲೆಯಲ್ಲಿ ಭಾರಿ ಭಾರಿ ಐಡಿಯಾ ಇರುತ್ತೆ, ಹಾಗಾಗಿ ನೀನೇ ಪ್ಲ್ಯಾನ್ ಮಾಡಿ ಅವ್ರನ್ನ ಮನೆ ಬಿಟ್ಟು ಆಚೆ ಕಳಿಸೋ ಥರ ನೀನೇ ಮಾಡೋ, ಆಯ್ತಾ ಅಂತ ಹೇಳಿ ಅವಳು ಹೊರ್ಟೋಗ್ತಾಳೆ. ಈ ಕಡೆ ಮನೋಜು ಹಾಗೂ ರೋಹಿಣಿ ಮಲಗಿರುವಾಗ ಕ್ರಿಶ್ ಬಂದ್ಬಿಟ್ಟು ಹತ್ತೆ ಹತ್ತೆ ಅಂತ ಹೇಳಿ ಎಬ್ಬಿಸ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು, ಏನು ಕೃಷಿ. ಅದೇ ಟೈಮ್ಗೆ ಮನೋಜ್ ಇದ್ಬಿಟ್ಟು, ಏನು ರೋಹಿಣಿ ನಿನ್ನ ಅತ್ತೆ ಅತ್ತೆ ಅಂತ ಹೇಳ್ತಿದ್ದಾನೆ ಅವನು ಅಂತ ಕೇಳ್ತಾ ಇರ್ತಾಳೆ. ಯಾಕತ್ತೆ ನೀನು ನನ್ನ ನೋಡೋಕೆ ಬಂದಿಲ್ಲ, ನಾನು ನಿನ್ಗೆ ಬೇಡವಾ ಅತ್ತೆ ಅಂತ ಹೇಳಕ್ಕೆ ಕ್ರಿಶ್ ಕೇಳ್ತಾ ಇರ್ತಾನೆ. ಅದಕ್ಕೇ ರೋಹಿಣಿ ಏನು ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಅಮ್ಮ ಬಂದ್ಬಿಟ್ಟು ಕೃಷ್ಣ ಕರ್ಕೊಂಡು ಹೋಗುವಾಗ ಮನೋಜ್ ಹೇಳ್ತಾನೆ, ಇರಿ ಕರ್ಕೊಂಡು ಹೋಗ್ಬೇಡಿ, ಇರಿ ಅಂತ ಹೇಳಿ ನಿಲ್ಲಿಸ್ತಾನೆ. ಹುಡುಗ, ಯಾರೋ ನಿಮ್ಮ ಅತ್ತೆ ಅಂತ ಕೇಳ್ತಾನೆ. ಇವರೇ ಕಲ್ಯಾಣಿ ಅತ್ತೆ ಅಂತ ಹೇಳ್ತಾನೆ. ಇವ್ರು ಕಲ್ಯಾಣಿ ಅತ್ತೆ ಅಲ್ಲ, ಇವರು ರೋಹಿಣಿ ಅಂತ ಹೇಳ್ತಾರೆ. ಅದಕ್ಕೇ ಮನೋಜ್, ಏನು ರೋಹಿಣಿ ಕಲ್ಯಾಣಿ ಅತ್ತೆ ರೋಹಿಣಿ ಅಂತೆಲ್ಲ ಹೇಳ್ತಿದ್ದಾನೆ ಅಂತ ಅದಕ್ಕೇ ರೋಹಿಣಿ ಇದ್ದಳೆ, ಏನಿಲ್ಲ ಅಮ್ಮ ನೀವು ಕರ್ಕೊಂಡೋಗಿ, ಅವನು ನಿದ್ದೆಗಣ್ಣಲ್ಲಿದ್ದಾನಲ್ಲ ಹಾಗಾಗಿ ಹಂಗೆ ಮಾತಾಡ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಈ ಮನೋಜ್ ನೀವು ಮಲ್ಕೊಳ್ಳಿ, ಅಮ್ಮ ನೀವು ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟೆ, ಇಲ್ಲಿ ನಿಂತ್ಕೊಂಡು ನನಗೇನೋ ಮೊದಲಿಂದನೇ ಮಿಸ್ ಹೊಡಿತಾ ಇದೆ, ಅದು ಇವಾಗ ಕನ್ಫರ್ಮ್ ಆಗ್ತಾ ಇದೆ, ಏನಿದು. ಟೈಮ್ಗೆ ಸೂರ್ಯ ಹೋಗ್ಬಿಟ್ಟು ಮಗು ಎತ್ಕೊತಾನೆ. ಅವಾಗ ಕೇಳ್ತಾನೆ, ಕಲ್ಯಾಣಿ ಯಾರು ರೋಹಿಣಿ ಯಾರು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೇ ಅವನಿದ್ದನ್ನು, ರೋಹಿಣಿ ಯಾರು ಅಂತ ನನಗೆ ಗೊತ್ತಿಲ್ಲ, ಕಲ್ಯಾಣಿ ಅತ್ತೆ ಅಂದರೆ ಇವರೇ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ಮನೋಜ್ ಇದ್ದನು ಕೇಳ್ತಾನೆ ರೋಹಿಣಿನ, ಹಾಗೇನಿಲ್ಲ ಕೃಷ್ಣ ನೀನು ಸುಮ್ಮನೆ ರಾಮ ನಿಮ್ಮ ಮಗು ಕರ್ಕೊಂಡೋಗಿ ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾರೆ. ಅದಕ್ಕೇ ಮನೋಜ್ ರೇಗ್ತಾನೆ, ಸುಮ್ಮನೆ ಹೀರೆ, ಏನು ನಡೀತಾ ಇದೆ ಇಲ್ಲ, ಕಲ್ಯಾಣಿ ಯಾರು ರೋಹಿಣಿ ಯಾರು, ನೀನೇನು ಕಲ್ಯಾಣಿ ಏನು ಹೇಳ್ತಿದ್ದೆ, ನೀನು ಕಲ್ಯಾಣಿನ ಏನು ಅಂತ ಕೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಅಮ್ಮ, ಕ್ರಿಶ್ ನೀನು ಹಿಂಗೆಲ್ಲ ಮಾತಾಡ್ಬೇಡ, ಬಾ ಮನೆ ಊರಿಗೆ ಹೋಗೋಣ ಅಂತ ಹೇಳಿ ಕರಿತಾ ಇರ್ತಾರೆ. ಅದಕ್ಕೆ ಸೂರ್ಯ ಇದ್ದನು, ಇಲ್ಲ ಏನೋ ನಡೀತಾ ಇದೆ, ನೀವು ದೊಡ್ಡಮ್ಮ ನೀವು ಏನೋ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ಮೀನಾ ಇದ್ದಳು ಕೇಳ್ತಾಳೆ ಕಿರಿಶ್ಗೆ, ಏನಾಗಬೇಕು ನಿನಗೆ, ಅವರು ಹತ್ತೆ ಆಗಬೇಕು ಅಂತ. ಅತ್ತೆ ಅಂದರೆ ಯಾವ ಥರ ಹತ್ತೆ ಅಂತ ಕೇಳ್ತಾ ಇರ್ತಾರೆ. ಅತ್ತೆ ಅಂದರೆ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವರು ಮುಂಚೆ ನನಗೆ ಅತ್ತೆ ಆಗಿರಲಿಲ್ಲ, ಅವ್ರು ನನಗೆ ಮುಂಚೆ ಅಮ್ಮ ಆಗಿದ್ದರು, ಆದರೆ ಆಮೇಲಿಂದ ಅವ್ರು ನನಗೆ ಅಮ್ಮ ಅತ್ತೆ ಅಂತ ಕರಿ ಅಂತ ಹೇಳ್ಕೊಡ್ತಾ ಇದ್ರು ಅಂತ ಎಲ್ಲ ಮಗು ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮ ಇದ್ದಿದ್ದು ಇಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ದೊಡ್ಡವರಾಗಿ ನಾವು ಕನ್ಫ್ಯೂಸ್ ಆಗ್ಬೋದು, ಮಕ್ಳಿಗೆ ಅವ್ರಿಗೆ ಕನ್ಫ್ಯೂಸ್ ಆಗ್ತಾರೆ, ಅವ್ರಿರೋ ನಿಜನೇ ಹೇಳ್ತಾರೆ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಹೌದೌದು ಪಕ್ಕ ನಿಜ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮನೋಜ್ ಮಗು ಎತ್ಕೊಂಡು ಕೇಳ್ತಾನೆ, ನಿನಗೆ ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಎಲ್ಲ ಕೊಡಿಸ್ತೀನಿ, ನಾನು ಇವ್ರನ್ನ ಅದಕ್ಕೆ ರೋಹಿಣಿ ನಿನಗೇನಾಗಬೇಕು ನಿಜ ಹೇಳು ಅಂತ ಕೇಳ್ತಾ ಇರ್ತಾನೆ. ಅವರು ನನಗೆ ನಾನು ಬುದ್ಧಿಬದ್ಧಾಗಲಿ ಅಂತ ಅವ್ರನ್ನ ನಾನು ಅತ್ತೆ ಅಂತ ಕರಿಬೇಕು ಅಂತ ನಾನು ಕಲ್ಯಾಣಿ ಅತ್ತನೇ ಹೇಳಿದ್ದು ಅಂತ ಹೇಳ್ತಿರ್ತಾನೆ. ಅದಕ್ಕೇ ಸೂರ್ಯ ಇದ್ದವನು, ಅತ್ತೆ ಅಂತ ಕರಿಬೇಕಾ, ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೂರ್ಯ, ಕ್ರಿಶ್ ನೀನು ಮುಂಚೆ ಏನಂತ ಕರಿತಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ನಾನು ಮುಂಚೆ ನನ್ನ ಅಮ್ಮ ಅಂತಲೇ ಕರಿತಿದ್ದೆ, ಆಮೇಲೆ ಅವರೇ ನನಗೆ ಅತ್ತೆ ಅಂತ ಕರಿ ಅಂತ ಹೇಳ್ಕೊಟ್ರು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೂರ್ಯ ಇದನ್ನು, ಓಹೋ ಮ್ಯಾಟ್ರ್ ತುಂಬ ದೂರ ಇದೆ ಅಂದ್ಕೊಂಡು ನೋಡಿದ್ರೆ ಇಲ್ಲೇ ಇದೆ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಮನೋಜ್ ಇದನ್ನು ಹೋಗ್ಬಿಟ್ಟು ರೋಹಿಣಿ ಕೇಳ್ತಾನೆ, ಏನು ರೋಹಿಣಿ ಹಿಂಗೆಲ್ಲ ಹೇಳ್ತಿದ್ದ, ನಿಜ ಹೇಳು, ಏನು ನಿಜ ಒಪ್ಕೊಬಿಡು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಶಾಂತಿ ಇದ್ದವಳು, ಗುಂಗ್ರಿ ನಿನ್ನೇನು ಅಮ್ಮ ಅಂತ ಕರಿತಿದ್ದಾನೆ, ಏನು ನಡೆಸ್ತಾ ಇದೆಯಾ ನೀನು ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಹೋಗ್ಬಿಟ್ಟು ಅವ್ರ ಅಮ್ಮ, ನಂಗೆ ಗೊತ್ತಿಲ್ಲ ಆತ್ಮ ಏನಾಗ್ತಿದೆ ಅಂತೇಳಿ, ಏನು ನೀವು ಮಗುನ ಹಿಂಗೆ ಬಿಟ್ಬಿಟ್ಟು, ಅದು ನೋಡಿದ್ರೆ ಅಮ್ಮ ಅಮ್ಮ ಅಂತ ಕರಿತಾ ಇದ್ದೆ ನನ್ನ, ಏನು ನಡೆಸ್ತಾ ಇದ್ದೀರಾ ನೀವು, ಕರ್ಕೊಂಡೋಗಿ ನಿಮ್ಮ ಮಗುನ ಅಂತ ಹೇಳ್ತಾ ಇರ್ತಾಳೆ.
ಅದೇ ಟೈಮ್‌ಗೆ ಕ್ರಿಶ್ ಅಜ್ಜಿದಿದ್ದು, "ಕ್ರಿಶ್ ನಿನ್ಗೇನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಸಮಯ ಸಂದರ್ಭ ಏನೂ ನೋಡಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತೀಯ" ಅಂತ ಹೇಳಿ ಕ್ರಿಶ್‌ಗೆ ಬೈತಾ ಇರ್ತಾಳೆ. ಅದಕ್ಕೇನೆ ಹೋಗ್ಬಿಟ್ಟು ಶಾಂತಿ ಹೋಗ್ಬಿಟ್ಟು ಮಗುನ ಹಿಡ್ಕೊಂಡು ಎಳ್ದಾಡ್ಕೊಂಡು ಮಾತಾಡಿಸ್ತಾ ಇರ್ತಾಳೆ. ಅದಕ್ಕೇನೆ "ನನಗೆ ನೋವ್ತಿದೆ, ನನಗೆ ಕೈ ಬಿಡಿ, ಕೈ ಬಿಡಿ" ಅಂತೇಳಿ ಕ್ರಿಶ್ ಹೇಳ್ತಾ ಇರ್ತಾನೆ. ಅದೇ ಟೈಮ್‌ಗೆ ಮೀನಾ ಹೋಗ್ಬಿಟ್ಟು "ಅಮ್ಮ ಬಿಡಿ ಅಮ್ಮ, ಅವ್ನಿಗೆ ತುಂಬ ಕೈ ನೋವ್ತಿದೆ, ಹಿಂಸೆ ಮಾಡಬೇಡಿ. ನೀನು ಬಾಯಿ ಮುಚ್ಕೊಂಡು ಸೈಡಲ್ಲಿ ನಿಂತ್ಕೊಂಡ್ರೆ ಸರಿ" ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಕ್ರಿಶ್ "ನಿಜ ಹೇಳು, ಅವ್ರು ನಿನಗೆ ಏನಾಗಬೇಕು? ಬೊಗಳೋ ನಿನಗೇನಾಗಬೇಕು ಹೇಳು? ಇನ್ನೇನು ಬಾಯಿಗೆ ಬಂದಂಗೆ ಬೈತಿದ್ಯಾ? ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನೋಡಿ ನೀನು ಹೊಡೆದಾಕ್ಬಿಡ್ತೀನಿ" ಅಂತ ಹೇಳಿ ಎದುರಿಸ್ತಾ ಇರ್ತಾಳೆ ಶಾಂತಿ ಹೋಗ್ಬಿಟ್ಟು. ಅದಕ್ಕೇನೆ ಅವ್ರ ಮಾವ "ಇದು ಬಿಡೆ, ಅವ್ಳಿಗೆ ಕೈ ತುಂಬ ನೋವ್ತಿದೆ, ಅವ್ನಿಗೆ ಮೊದಲೇ ಹುಷಾರಿಲ್ಲ" ಅಂತ ಹೇಳ್ತಾ ಇರ್ತಾನೆ. "ಬಿಡ್ರಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ನಿಜ ಹೇಳೋ, ನೀನು ಅವ್ರನ್ನ ಏನಂತ ಕರಿತಿದ್ದೆ? ನಿಜ ಹೇಳೋ, ನೀನು ಅಮ್ಮ ಅಂತ ಕರಿತಿದ್ದ ಏನು?" ಅಂತ. ಅದಕ್ಕೇನೆ ರವಿದು "ಅಮ್ಮ ಬಿಡಮ್ಮ, ನನಗೆ ತುಂಬ ನೋವಾಗ್ತಿದೆ ಬಿಡು" ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಮಗು ಸತ್ಯ ಹೇಳ್ತಿದ್ದ, "ನೀನು ಹೇಗಮ್ಮ ನಂಬ್ತು? ಅವ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು, ಅವನಿಗೆ ಏನು ಗೊತ್ತಾಗುತ್ತೆ" ಅಂತ ಹೇಳ್ತಿರ್ತಾನೆ. ಅದಕ್ಕೇನೆ ಕ್ರಿಶ್ ಇದ್ದವನು "ಬಿಡಿ ಬಿಡಿ, ನನಗೆ ಕೈ ನೋವ್ತಿದೆ, ಬಿಡಿ ಬಿಡಿ" ಅಂತ ಹೇಳ್ತಾ ಇರ್ತಾನೆ. "ನಿಜ ಹೇಳೋ ಬೊಗಳೋ, ನಿಜ ಹೇಳೋ, ಹೇಗೆ ನಿನಗೇನು ಗೊತ್ತೋ ಅವ್ರ ಬಗ್ಗೆ" ಅಂತ ಹೇಳ್ತಾ ಇರ್ತಾರೆ. ಅವರು ಡೈಲಿ ಅವ್ರು ನಮ್ಮ ಮನೆಗೆ ಬರ್ತಿದ್ರು, ನನ್ನ ಜೊತೆನೇ ಇರ್ತಿದ್ರು, ಅದಕ್ಕೆ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಕ್ರಿಶ್ ಇದ್ದಿದ್ದು ಅವ್ರು ನಮ್ಮ ಅಮ್ಮನೇ. ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಸ್ಫೂರ್ತಿ ಅಂತ ಇದ್ದಾಳಲ್ಲ, ಅವ್ರನ್ನ ಕೇಳಿ ಅದನ್ನು ಕ್ರಿಶ್ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿ ಶಾಂತಿಗೆ ಫುಲ್ ಶಾಕ್ ಆಗುತ್ತೆ. ರೋಹಿಣಿನ ಗುರ್ಗಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆ ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.